ಭಾರತ ಹಾಗೆ ಪಾಕಿಸ್ತಾನ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಪರಿಣಾಮ ದೇಶದ 24 ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. 24 ಏರ್ಪೋರ್ಟ್ಗಳಲ್ಲಿ ಸಂಚಾರ ಸ್ಥಗಿತವಾಗಿದೆ. ನ್ಯಾಷನಲ್ ಬಾರ್ಡರ್ಸ್ಗಳಲ್ಲಿ ಯಾವ ರೀತಿಯಾಗಿ ಹದ್ದಿನ ಕಣ್ಣಿಡಲಾಗ್ತಾ ಇದೆ, ಹೈ ಅಲರ್ಟ್ ಇದೆ. ಅದೇ ರೀತಿಯಾಗಿ ಜನಸಂಚಾರ ಇರುವಂತಹ ಪ್ರದೇಶಗಳು, ಏರ್ಪೋರ್ಟ್ ಕೂಡ ಸೇರಿದಂತೆ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರವಾಗಿ ದೇಶದ 24 ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ವಿಮಾನಗಳ ಸಂಚಾರ ಸ್ಥಗಿತವಾಗಿದೆ. ಇದ್ರ ಬಗ್ಗೆ ಆಗ್ಲೇ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಲಾಗಿತ್ತು. ಕರ್ನಲ್ ವಿಂಗ್ ಕಮಾಂಡರ್ ಮಾತನಾಡ್ತಾ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ರು. ಹಾಗೆ ಜೊತೆಗಾದಂತ ಅಟ್ಯಾಕ್ಗಳ ಬಗ್ಗೆ ಮಾತನಾಡ್ತಾ ಇದ್ರು. ಇದೀಗ ಎಲ್ಲಾ ಕಡೆಯೂ ಕೂಡ ಹೈ ಅಲರ್ಟ್ ಇದೆ. ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ಗಳು, ಮೆಟ್ರೋ ಸ್ಟೇಷನ್ಗಳು, ಅಣುಸ್ಥಾವರ ಅದನ್ನು ಸೇರಿದಂತೆ ಏರ್ಪೋರ್ಟ್ಗಳು ಸೇರಿದಂತೆ ಎಲ್ಲಾ ಕಡೆ ಹದ್ದಿನ ಕಣ್ಣಿಡಲಾಗಿದೆ. ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರುವಂತ ಪಾಕ್ ಏನು ಬೇಕಿದ್ರೂ ಮಾಡಬಹುದು ಅಂತ ದೇಶದ 24 ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಭೀತಿ. ನಾಳೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ಕರೆಯೋರಿದ್ದಾರೆ. ನಾಳೆ ಡಿಸಿ, ಎಸ್ಪಿ, ಪೊಲೀಸ್ ಕಮಿಷನರ್ಗಳ ಜೊತೆ ಸಭೆಯನ್ನ ನಡೆಸ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಸಿಎಂ ಸಭೆಯನ್ನ ನಡೆಸೋರಿದ್ದಾರೆ. ನಾಗರಿಕರ ರಕ್ಷಣಾ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಇರುತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆಯಲಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯೋದಿದೆ. ಇವತ್ತು ಎಲ್ಲಾ ರಾಜ್ಯಗಳಿಗೂ ಕೂಡ ಅಮಿತ್ ಶಾ ಪತ್ರವನ್ನ ಬರೆದಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬಹುದು, ಅದು ಮಾಕ್ ಡ್ರಿಲ್ ಮುಖಾಂತರವಾಗಿ ಯುದ್ಧ ಸ್ಥಿತಿಗೆ ಹೇಗೆ ಸನ್ನದ್ಧವಾಗಬೇಕು ಅನ್ನೋದಾಗಿ ಹೇಳಿದ್ರು. ಮಾಕ್ ಡ್ರಿಲ್ಗಳು ನಡೆಯಿತು, ಬ್ಲಾಕ್ಔಟ್ ಮಾಕ್ ಡ್ರಿಲ್ಗಳಾಯಿತು. ಇದೀಗ ಯಾವ ರೀತಿಯಾಗಿ ಸಂಪೂರ್ಣ ತಯಾರಿಯನ್ನು ನಡೆಸಬೇಕು ಅಂತ ನಾಳೆ ದಿನ ಮಹತ್ವದ ಸಭೆ ಕೂಡ ಇರುತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ನಾಳೆ ದಿನ ಸಭೆ ನಡೆಸೋರಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಭಾಗಿಯಾಗ್ತಾರೆ. ಡಿಸಿ ಹಾಗೆ ಎಸ್ಪಿ, ಪೊಲೀಸ್ ಕಮಿಷನರ್ಗಳು ಕೂಡ ಸಭೆಯಲ್ಲಿರ್ತಾರೆ. ನಮ್ಮ ತಯಾರಿಗಳು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುವಂತ ಸಾಧ್ಯತೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನಾಳೆ ದಿನ ನಡೆಯಲಿರುವಂತ ಸಭೆ.